ನೀತಿಕಥೆ ಸಮಯದ ಮೌಲ್ಯ. ಶಿವಪ್ಪ ಎಂಬ ಹುಡುಗನು ಹಳ್ಳಿಯಲ್ಲಿ ತನ್ನ ತಾಯಿಯೊಂದಿಗೆ ವಾಸಿಸುತ್ತಿದ್ದ. ಶಿವಪ್ಪ ತುಂಬಾ ಚುರುಕಾಗಿದ್ದರೂ ಯಾವ ಕೆಲಸವನ್ನೂ ನಾಳೆ ಮಾಡ್ತೀನಿ ಎಂದು ಮುಂದೂಡುತ್ತಿದ್ದ. ತಾಯಿ ಎಷ್ಟೇ ಸಲ ಹೇಳಿದರೂ ಅವನು ಸಮಯಕ್ಕೆ ಬೆಲೆ ಕೊಡುತ್ತಿರಲಿಲ್ಲ. ಒಂದು ದಿನ ಹಳ್ಳಿಗೆ ಹಿರಿಯ ಸಾಧು ಒಬ್ಬರು ಬಂದರು. ಹಳ್ಳಿಯವರು ಅವರನ್ನು ಪೂಜೆಯಿಂದ ಸ್ವಾಗತಿಸಿದರು. ಸಾಧು ಶಿವಪ್ಪನನ್ನು ನೋಡಿ ಕೇಳಿದರು, ಮಗನೇ, ನಿನ್ನ ಜೀವನದ ದೊಡ್ಡ ಶತ್ರು ಯಾರು ಗೊತ್ತಾ? ಶಿವಪ್ಪ ಅಚ್ಚರಿಯಾಗಿ, ಶತ್ರು ಅಂದ್ರೆ ಯಾರೂ ಇಲ್ಲ ಸ್ವಾಮಿ ಎಂದ. ಸಾಧು ನಗುತ್ತಾ ಹೇಳಿದರು, ನಿನ್ನ ಶತ್ರು ನಿನ್ನ ಆಲಸ್ಯ ಮತ್ತು ಸಮಯ ವ್ಯರ್ಥ ಮಾಡೋ ಅಭ್ಯಾಸ. ಅವರು ಶಿವಪ್ಪನಿಗೆ ಒಂದು ಮರದ ಬೀಜ ಕೊಟ್ಟು, ಇದನ್ನು ದಿನವೂ ಸಮಯಕ್ಕೆ ನೀರು ಹಾಕು, ಇದು ನಿನಗೆ ಪಾಠ ಕಲಿಸ್ತದೆ ಎಂದು ಹೇಳಿದರು. ಮೊದಲ ಕೆಲವು ದಿನ ಶಿವಪ್ಪ ಮರೆತ. ಕೆಲ ದಿನ ನೀರು ಹಾಕಿದ, ಕೆಲ ದಿನ ಬಿಟ್ಟ. ಕೆಲವು ದಿನಗಳ ನಂತರ ನೋಡಿದರೆ ಬೀಜ ಮೊಳಕೆಯೇ ಹಾಕಿರಲಿಲ್ಲ. ಅದೇ ಸಮಯದಲ್ಲಿ ಅವನ ಸ್ನೇಹಿತ ಬಸವನು ಅದೇ ಬೀಜವನ್ನು ಸರಿಯಾಗಿ ಬೆಳೆಸಿದ್ದ. ಅವನ ಗಿಡ ಹಸಿರಾಗಿ ಬೆಳೆದಿತ್ತು. ಶಿವಪ್ಪಗೆ ತನ್ನ ತಪ್ಪು ಅರಿವಾಯಿತು. ನಾನು ಸಮಯಕ್ಕೆ ಕೆಲಸ ಮಾಡಿದ್ದರೆ ನನ್ನ ಗಿಡವು ಬೆಳೆಯುತ್ತಿತ್ತು ಎಂದು ಪಶ್ಚಾತ್ತಾಪಪಟ್ಟ. ಆ ದಿನದಿಂದ ಶಿವಪ್ಪ ತನ್ನ ಜೀವನದಲ್ಲಿ ಬದಲಾವಣೆ ತಂದ. ಬೆಳಗ್ಗೆ ಬೇಗ ಏಳುವುದು, ಕೆಲಸವನ್ನು ಸಮಯಕ್ಕೆ ಮುಗಿಸುವುದು ಅವನ ಅಭ್ಯಾಸವಾಯಿತು. ಕೆಲ ವರ್ಷಗಳಲ್ಲಿ ಶಿವಪ್ಪ ಒಳ್ಳೆಯ ಕೃಷಿಕನಾಗಿ ಹಳ್ಳಿಯವರಿಗೆ ಮಾದರಿಯಾದ. ನೀತಿ: ಸಮಯಕ್ಕೆ ಕೆಲಸ ಮಾಡಿದರೆ ಜೀವನದಲ್ಲಿ ಯಶಸ್ಸು ಖಂಡಿತ.